ವೆದರ್ ನೋಡ್ರಿ ಗೈಸ್ ಇವತ್ತು ಫೈನಲಿ ಬಿಸಿಲು ಬಂತು. ಈ ಕಡೆ ಬೆಂಗಳೂರು ವೆದರ್ ಇರುತ್ತಲ್ಲ ಅದು ನಮಗೆ ಬಹಳ ಇಷ್ಟ. ರಾಯ್ ಅಂತ ಹೇಳಿ ಸೊಲ್ಲೆ ಇಲ್ಲಿ ಕಾಲ್ ಎಲ್ಲಿ ಇಡ್ಲಿ ಮತ್ತ ನಾನು ಕಾಲಿಂಗ್ ಇದು ಮಾಡ್ಲಿ ನಮ್ಮ ಮಮ್ಮಿಗೆ ಒಂದು ಹೊಸದೊಂದು ಸರ್ಪ್ರೈಸ್ ಕಾದಿತ್ರಿ. ನಮ್ಮ ಅಣ್ಣಕ್ಕ ತಲೆ ಅಂತ ಸೀರೆ ತೆಗ್ಸಾಕತ್ತಲ್ಲ. ನಾನೇನ ನೋಡ್ಲಿಲ್ಲ ಕಾಂತಾರ ಮೂವಿ ಥಿಯೇಟರ್ಗ. ಅವ್ರು ದೋಸ್ತರು ಎಲ್ಲರೂ ಹೋಗಿ ನೋಡಿ ಬಂದ್ರ. ಮೀ ಏನ್ ಮೀನಿನ ಎಲ್ಲ ಚಲೋ ಮೇಂಟೈನ್ ಮಾಡಿರ್ತಿ. ಒಂದ್ ಬಗಲ ಮನ್ಕಂಡ ಏನ್ ಹಾಕ್ಬಿಡೋದು. ನಮ್ ಕೂಡ ನಮ್ಮ ಅಭಿಷೇಕ್ ರಾಥೋಡ್ ಇದಾರ. ಮುಂದಾಗೋ ಮಿಸ್ಸಸ್ ಅದೇ ಯಾಕೆ ಖುಷಿ ಕೊಡ್ಸಕತ್ತಾರ ಜನರ ಅಂತ ಹೇಳಿದ್ರ ಅಂದ್ರೆ ಈ ಕಲರ್ ಒಳಗು ಕೆನ್ನೆ ಕೆಂಪಾಗತ್ತ ಅನ್ನೋದನ್ನ ಫಸ್ಟ್ ಟೈಮ್ ನೋಡಕ್ ಮನೆಯಲ್ಲಿ ಸ್ವಲ್ಪ ಕೋರ್ಡಿನೇಷನ್ ಅದಿದ್ ಆಯ್ತು ಗೈಸ್. ಅಂದ್ರ ಸ್ವಲ್ಪ ನಮ್ಮ ಮನೆಯಲ್ಲಿ ಈ ಮಟ್ಟಿಗೆ ಹೋಗಕ್ಕ ಹಿಂಗೆಲ್ಲಾ ಮಾಡಕತ್ತಿದ್ರ ಸ್ವಲ್ಪ ಏನಾದ್ರು ಕ್ಯಾನ್ಸಲ್ ಆತ. ಅಭಿದ್ ಏನಾರು ಪೋಡ್ಕಾಸ್ಟ್ ಮಾಡಮಂತಿದ್ವಿ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ವೆದರ್ ನೋಡ್ರಿ ಗೈಸ್. ಇವತ್ತು ಬೆಳಗ್ಗೆ ನಿಯರ್ ಬೈ ಈಗ 6:30 ಏನೋ ನಿಯರ್ ಬೈ ಆಗಕ್ಕೆ ಬಂದೈತಿ. ಫುಲ್ ನೀ ಚಿಕ್ಕಮಗಳೂರು ಆಗ್ಬಿಡೈತಿ. ನಮೂನಿ ಸ್ನೋ ಆಗೈತಂದ್ರೆ ಇದ್ರ ವಿಡಿಯೋದಾಗ ಆಟ ಕಾಣಕತ್ತೈತಿಲ್ಲ. ಲೈವ್ ಅಂತೂ ಕೇಳಕ್ ಹೋಗ್ಬಿಟ್ರೆ ಸುನಾವತ್ತ ಐತಿ. ಯಪ್ಪೋ ಫೈನಲಿ ಬಿಸಿಲು ಬಂತು. ಸ್ವಲ್ಪ ಖುಷಿ, ಸ್ವಲ್ಪ ಜಾಸ್ತಿನೇ ಖುಷಿ. ಅಂದ್ರೆ ಬಿಸಿಲು ಬಂದು ಹೋಗ್ಬಿಡ್ಬೇಕು. ಮತ್ತೆ ಇದೇ ಬಿಸಿಲು ಮತ್ತೆ 2-3 ದಿನ ಕಂಟಿನ್ಯೂ ಇರೋದಲ್ಲ. ಸ್ವಲ್ಪ ಕಡೆ ಕೂಲ್ ಇದ್ರೆ ನಮ್ಗೆ ಇನ್ನೊಂದು ಏನು ಇಷ್ಟ ಆಗತ್ತಂದ್ರ ಕಡೆ ಬೆಂಗಳೂರು ವೆದರ್ ಇರುತ್ತಲ್ಲ ಅದು ನಮಗೆ ಬಹಳ ಇಷ್ಟ. ಹಂಗಂತಂದು ದಬಾಸ್ ಮಳೆ ಹೊಡೆಯೋದಲ್ಲ, ಅದು ಸ್ವಲ್ಪ ಖುಷಿ ಆಗುತ್ತೆ. ಗೈಸಿಗೆಲ್ಲ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಬಂದು ಈಗ ಟಿಫಿನ್ ಮಾಡುವ ಸಮಯ. ಈಗ ಟಿಫಿನ್ ಮಾಡುವ. ನಮ್ಮ ಹುಡುಗಿಗೆ ಹಾಯ್ ಅಂತ ಹೇಳ್ಬಿಡ್ರಿ. ಹಾಯ್ ಅಂತ ಹೇಳಿ ಸೊಲ್ಲೆ ಈಗ ಟಿಫಿನ್ ಮಾಡುವ ಅಂತ ಹೇಳ್ಕಂತ ಎಲ್ಲ ಬಟ್ಟೆಗಳು ಸ್ವಲ್ಪ ಹೊರಗೆ ಹಾಕ್ಯಾರ. ಎಡ್ಸಿಗೆ ಹೊಟ್ಟೆ ಭಾಳ ಹಸ್ತೈತಿ. ಅಲ್ಲಿ ಇಲ್ಲಿ ಕಾಲ್ ಎಲ್ಲಿ ಇಡ್ಲಿ ಮತ್ತ ನಾನು ಎಸ್ ಇದು ಮಾಡಬೇಡ. ಎಸ್ ಲಾಗಲ್ಲೇ ಕಾಲಿಂಗ್ ಇದು ಮಾಡ್ಲಿ ಬಳ್ಳ ಏನೋ ತೆರ್ದೈತೆ ಪರ್ಸನ್ ಪುಡಪ್ಪಾಜಿ ಅದೇ ಅದು ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಅಲ್ಲ ನಂದು ಮುಂಚೆ ಏನಾರ ಸಾಯಂಕಾಲ ಆಯ್ತು ಸ್ವಲ್ಪ ಎದ್ದಿವ್ರಿ. ನಮ್ಮ ಮಮ್ಮಿಗೊಂದು ಹೊಸದೊಂದು ಸರ್ಪ್ರೈಸ್ ಕಾದಿತ್ರಿ. ಅದು ನಿನ್ನೆ ರಾತ್ರಿ ತೋರ್ಸಕ್ ಆಗ್ಲಿಲ್ಲ. ನಮ್ಮ ಅಣ್ಣಕ್ಕ ತಲೆ ಅಂತ ಸೀರೆ ತೆಗ್ಸಾಕತ್ತಲ್ಲ. ನೋಡಿ ಗೈಸ್ ತುರ್ಸೋದ. ಅಯ್ಯಯ್ಯ ಗೌರ್ಮೆಂಟ್ ಟೀಚರ್ ಆಗಿ ಏನಿದು ವಾ 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 ಅನ್ನಕ್ಕ ನ್ಯೂ ಟ್ರೆಂಡ್. ಗೈಸ್ ಇವತ್ತು ನಮ್ಮ ಮಮ್ಮಿ ತಿರುಗಿ ನಾನೇನ ನೋಡ್ಲಿಲ್ಲ ಕಾಂತಾರ ಮೂವಿ ಥಿಯೇಟರ್ಗ. ನಮ್ಮ ಮಮ್ಮಿಯವರು ಅವ್ರು ದೋಸ್ತರು ಎಲ್ಲರೂ ಹೋಗಿ ನೋಡಿ ಬಂದ್ರ. ಅನ್ನಕ್ಕ ಸರಿ ಅನ್ನಕ್ಕ ಏನೇ ಫೀಲ್ಡ್ ಬ್ಯಾಕ್ ಏನ್ ಸೌಂಡಿಗೆ ಅಲ್ಲ ಫಿಲಿಮ್ ಹೆಂಗಿತ್ತ ಅರ್ಥ ಆತ ಇಲ್ಲ. ಚಲೋ ಐತಿ ತೆಲಗಿರ್ರ ಅಂತ ಫಿಲ್ಮ್ ನೋಡೆ ಅಂದ್ರೆ ನಮ್ಮ ಮಮ್ಮಿ ಗೈಸ್ ಯಾವ ಇದೆ ತೋರ್ಸ ಎಸ್ ಬೆಳಗಾಗಿರ್ತೈತಿ ಅದ ಬಿಡಿ ಮುಟ್ಟಬಾರ್ದ ಅದ ಮತ್ತೆ ನೀರಿಗೆ ಅಂದ್ರೆ ಏನ್ ವೆಲ್ಡಿಂಗ್ ಅದು ಒಳ್ಳೆ ವೆಲ್ಡಿಂಗ್ ಬಿಚ್ಚದಂಗೆ ಅದ ನೀರ್ ಆಡ್ದಂಗ ಆಕೈತಲ್ಲ ಹಂಗ ಹಾಕಿತ್ತಲ್ಲ ಈರಮ್ಮಗ ಅವ್ರಿಗೆ ನೀರ್ನಾಗ ಜಾಸ್ತಿ ಇದೇನೆ ಹಂಗ ಆಗದ ತುರ್ಸದ ಮೀ ಏನ್ ಮೀನಿನ ಗೈಸ್ ಇವ್ರ ಹಿಂಗ್ ತೋರ್ಸೋದು. ನಾವ್ ಇಷ್ಟೆಲ್ಲ ಚಲೋ ಮೇಂಟೈನ್ ಮಾಡಿರ್ತೀವಿ ಕೂಲಗಳನ್ನ. ಒಂದ್ ಬಗಲ ಮನ್ಕಂಡ ಏನ್ ಹಾಕ್ಬಿಡೋದು. ಮತ್ತೆ ಗೌರ್ಮೆಂಟ್ ಟೀಚರ್ ಸರಿ ಗೌರ್ಮೆಂಟ್ ಹುಡ್ರ ಮ್ಯಾಗ ಹಾಕ್ಬಿಟ್ರಿ ಗೈಸ್. ಈಗ ಫೈನಲಿ ನಾವು ಬಂದಿರೋದು ಬಹಳ ದಿನ ಆದ್ಮೇಲೆ ಈ ಗಿರ್ಮಿಟ್ ತಿನ್ನಕ್ಕೆ ಬಂದಿವಿ. ಬಿಕಾಸ್ ಆಫ್ ಇವತ್ತು ನಮ್ ಕೂಡ ನಮ್ಮ ಅಭಿಷೇಕ್ ರಾಥೋಡ್ ಇದಾರ. ಅಂದ್ರೆ ಮೆಣಸಿನ್ಕಾಯಿ ತಿನ್ನಂತೆ. ಅದಕ್ಕೆ ಈಗ ಬಹಳ ದಿವಸ ಆದ್ಮೇಲೆ ಅಂದ್ರೆ ಪಾರ್ಟಿ ಅವನು ಕೊಡ್ಸೇನಂತೆ. ಯಾಕಂದ್ರೆ ಗೊತ್ತಿಲ್ಲ ಏನೋ ಅವ್ರ ಮುಂದಾಗೋ ಮಿಸ್ಸಸ್ ಏನೋ ಹೂ ಅಂದ್ರೆ ಏನೋ ಅನ್ನಾಗಟ್ಟ ಅದ್ರ ರಿಲೇಟೆಡ್ ಏನ ಅದೇ ಯಾಕೆ ಖುಷಿ ಕೊಡ್ಸಕತ್ತಾರ ಜನರ ಅಂತ ಕೇಳಿದ್ರ ನಾನು ಅದೇ ಹೇಳಿದ್ನಪ್ಪ ಅಷ್ಟೇ. ಅಂದ್ರೆ ಈ ಕಲರ್ ಒಳಗು ಕೆನ್ನೆ ಕೆಂಪಾಗತ್ತ ಅನ್ನೋದನ್ನ ಫಸ್ಟ್ ಟೈಮ್ ನೋಡಕತ್ತಿರೋದು ಅಭಿ ಮಗದಾಗ. ಕರೆಕ್ಟ್ ಅಲ್ಲ ಅದು ಹೂ ಅನ್ನಕೈತಲ್ಲ ಇನ್ನೇನು ಮತ್ತೆ ಇದು ಕೂದಲು ಹೋಗಿಲ್ಲ ಬೇತಲ್ಲ. ಈಗ ನಮ್ಮ ಅಭಿ ಮ್ಯಾನೇಜರ್ ಇದಕ್ಕೆ ಅಪಾಯಿಂಟ್ ಹಾಕನಂತ ಅಂದನಂತೆ. ಅದಕ್ಕೆ ಕಸ ಬೆಳೆ ಮ್ಯಾನೇಜರ್ ಅಂದ್ರೆ BMM ಅಲ್ಲ BMM ತಿಂದಲ್ಲ
ಅಲ್ಲಿ ನೀವು ವರ್ಕ್ ಮಾಡೋದೇ ಅಲ್ಲೇ ಕಲ್ಯಾಣಿ ಸ್ಟೀಲ್ಸಾಗ ವರ್ಕ್ ಮಾಡಕದ ನಾವು ಎಷ್ಟು ಶ್ರಮ ಕೊಟ್ಟ ಏನಂತಾರ ಮನೆಯಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಮನೆಯಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಅದಿದಾಯ್ತು ಗೈಸ್. ಅಂದ್ರೆ ನೀ ಬಾ ನಾ ಬಾ ಅಂತಂದ ಸ್ವಲ್ಪ ನಮ್ಮ ಮನೆಯಲ್ಲಿ ಡಿಮಾರ್ಟಿಗೆ ಹೋಗಕ್ಕ ಅಂದ್ರೆ ನಮ್ ತಂಗಿ ಇಷ್ಟ ದಿನ ಹೇಳಾಕತ್ತಿದ್ಲ, ಇವತ್ತು ಮಳೆ ಒಂದು ಇದ್ದಿದ್ದಿಲ್ಲ, ಅದಕ್ಕೆ ಡಿಮಾರ್ಟಿಗೆ ಹೋಗಕ್ಕ ಹಿಂಗೆಲ್ಲ ಮಾಡಕತ್ತಿದ್ರೆ ಸ್ವಲ್ಪ ಏನೋ ಅದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಈಗ ನಾನು ಅಭಿ ಮತ್ತೆ ಹೊರಗಡೆ ಹೊಂಟಿವಿ, ಏನಾರು ಸ್ವಲ್ಪ ಹಾಕಿ ಬರಮಂತಂದು. ವರುಣಂದು ಏನೋ ಅವ್ರ ಫ್ರೆಂಡ್ ದಾವತ್ ಕರ್ದಾನಂತೆ, ಮುಸ್ಲಿಮ್ ಅವ್ರು ಏನೋ ಕರೀತಾರಲ್ಲ, ಅದು ನನಗೆ ಗೊತ್ತಿಲ್ಲ ಅದು, ಆದ್ರೆ ಏನೋ ಅಂದು ಅದಕ್ಕೆ ಕರ್ದಾರಂತೆ. ಅದಕ್ಕೆ ಈಗ ಅವನು ಅಲ್ಲಿ ಹೋಗಿ ಬೇಸ್ ಊಟ ಮಾಡಿ ಬರ್ತಾನೆ. ನಾನ್ ವೆಜ್ ಚಪ್ರಸ್ ವರುಣ್ ಅಂದ್ರೆ ಹೆವಿ ಲೈಕ್. ನನಗೇನಂದ್ರೆ ಎಲ್ಲ ನಾನ್ ವೆಜ್ ತಿನ್ನೋ ನೆಕ್ಸ್ಟ್ ಜನರೇಷನ್ ಏನಾದ್ರು ನನಗೆ ಹುಟ್ಟಿಸಿದ್ರೆ ನಾನ್ ವೆಜ್ ಅಂದ್ರೆ ಇದು ಅಂದ್ರೆ ಸ್ವಲ್ಪ ಬೇರೆ ಕ್ಯಾಸ್ಟ್ ಆಗ ಲಿಂಗಾಯತರು ವೆಲ್ ಅಂಡ್ ಗುಡ್ ಹಂಗೆ ಇದ್ರಾಗ ಇದು ಅಂತಂದು ನಾವು ತಿನ್ಬಾರ್ದು. ಅದಕ್ಕೆ ಇಷ್ಟ ಏನಾರ ಹುಟ್ಟಿಸಿ ಸ್ವಲ್ಪ ನಾವು ಅಂದ್ರೆ ಇಂಥ ದೋಸ್ತರ ಸಿಕ್ಕರೆ ನಮಗೂ ಇನ್ನೂ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೋದು ಅಂತ ಹೇಳ್ಕೊಂತ ಈಗ ಸ್ವಲ್ಪ ಏನಾದ್ರು ಸ್ವಲ್ಪ ತಿಂದು ಬರುವ ಅಂತ ಹೇಳ್ಕೊಂತ ಬಿಗ್ ಬಾಸ್ ಒಂದು ಸ್ಟಾರ್ಟ್ ಆಗುತ್ತೆ ಗೈಸ್. ಅದಕ್ಕೊಂದು ಪಟಕನ ಕುಂದಿರ್ಬೇಕು, ಅಜರಿ ಹಾಬೇಕು ಜಲ್ಲಿ ಪಟಕನ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗೋ ಕಾರ್ಯಕ್ರಮ ಐತೆ ಡಿಮಾರ್ಟ್ಗೆ, ಅದಕ್ಕೆ ನೋಡ್ಬೇಕು. ನಮ್ಮ ತಂಗಿ ನಾಳೆನೂ ಹೋಗ್ಕಳೆ, ನೋಡ್ಬೇಕು ಎಲ್ಲಂಗಾಗುತ್ತೆ ಏನಾಗುತ್ತೆ. ಫೈನಲಿ ನಾವು ಬಂದಿರೋದು ಮತ್ತೆ ಲೆಮನ್ ಟೀ ಕುಡಿಯಾಕ. ನಮ್ಮ ಅಭಿ ಸ್ವಲ್ಪ ನಾಚಿಕೆ ಸ್ವಭಾವದಿಂದ ಈಗ ಹೊಂಟಾನ ಫುಲ್ ಅನ್ನೋವಂಥ VNC ಕಾಲೇಜ್ ಗ್ರೌಂಡಿಗೆ ಬಂದಿವಿ. ಇವತ್ತು ಅಭಿದ್ ಏನಾರು ಪಾಡ್ಕಾಸ್ಟ್ ಮಾಡಮಂತಿದ್ವಿ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ. ಫೈನಲಿ ಐ ಕೇಮ್ ರೀಚ್ ದಿ ಹೋಮ್. ಮತ್ತೆ ಅದು ಅನ್ನೋವಂಥ ಏನಾಗೈತಿ ಈಗ ಲಾಸ್ಟಿಗೆ ಅವನವನ್ನ ಈಗ ಎಣ್ಣೆ ಹಚ್ಕೋಬೇಕು. ಭಾಳ ಇದಾಗ್ಬಿಟ್ಟಿದೆ ಗೈಸ್, ಫುಲ್ ಈಗ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ನೀನು ಏನು ಬೇಕಾದ ಇದು ಮಾಡೋದಲ್ಲ, ಕತ್ತಿ ಸೀದಾ ಇದು ಮಾಡಿ ಹಳ್ಳಿಗಿಲ್ಲಿ ಅದಕ್ಕಿದೆ. ಒಂದ್ ಬಟ್ಟೆ ತಗೋ ಯಾವ್ದಾರ ಅಲ್ಲಿ ಅಲ್ಲಿ ಐತಿ ನೋಡಿ, ಆ ಬಟ್ಟೆ ತಗೋ. ಅಂದ್ರೆ ಇದು ಏನಾಗ್ಬಿಡೈತೆ ಏನಂದ್ರಲ್ಲ ಅಮ್ಮ ಇದಕ್ಕೆ ಗೈಸ್, ಈ ಥರ ಆಗ್ಬಿಡೈತಿ ನನಗೆ. ನಿನ್ನಿಲ್ಲಿಂದ ಹಂಗಾಗೈತಿ ಏನು ಅರ್ಥ. ನಿನ್ ಮೇಲೆ ಫುಲ್ ಒತ್ತಿ ಇದು ಮಾಡಕ್ ಹೋಗ್ಬೇಡ ಅದನ್ನ. ನಿನ್ ನಾಯಿ ಬಂತು ಬಿಡ ಹಿಡ್ಕಡೆ ಅದನ್ನ. ಕತ್ತಿ ಹಿಂಗ ಬಳ್ಳಿಂದ ಮಾಡ ನೀನು ಹಂಗ ಇದು ಮಾಡಕ್ಕೆಂತ. ಹಂಗ್ಲಿಂದ ಹಚ್ಚ ಬಳ್ಳಿ ಹೋಗಲ್ ತಡಿ, ಅದ ಒಟ್ಟು ಬಳ್ಳಿ ಹೋಗ್ತೈತಾಳ. ಇದು ಒಳ್ಳೆ ವೆಲ್ಡಿಂಗ್ ಆದಂಗೆ ಆಗೈತಿ ಅಪ್ಪ. ಇದು ಎಳಿಲಿ ಆ ಕಡೆ ಬಳ್ಳು ಹಚ್ಚಿ ಇಷ್ಟನಾ? ಅರ್ಶಿನ ಪುಡಿ ಕಮ್ಮಿ ಆಕತಿ. ಉರಿತೈತ್ಲಿ ಅಪ್ಪ ಅರ್ಶಿನ ಪುಡಿ ಅಂತ ನಾನು ಎಸ್ಗೆಸಿಗ. ಫೈನಲಿ ಬಾದಾಮ್ ಹಾಲ್ ಕುಡ್ ಬಂದು ಮಕ್ಕೊಳ್ಳುವ ಸಮಯ ಇದ್ದಿಂಗ್ ಗೈಸ್. ಎಲ್ಲರೂ ಊಟ ಮಾಡಿರಿ ಅಂತ ಹೇಳ್ಕೊಂತ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ಅಂತ ಹೇಳ್ಕೊಂತ, ನೀವು ಊಟ ಮಾಡ್ರೆ ನಾವು ಊಟ ಮಾಡಿವಿ. ನಾವು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಕೊಟ್ಟಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊಂತ ನಾವು ಮಳೆ ಸ್ಟಾರ್ಟ್ ಆತಲೆ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.